ಒಂದು ಕಾಲದಲ್ಲಿ ದಶರಥೆಂಬ ಅರಸನಿದ್ದ. ಅವನು ತುಂಬಾ ಉದಾರಿ, ಜನರಿಗೆ ಅವನು ಎಂದರೆ ತುಂಬಾ ಇಷ್ಟ. ಈ ಅರಸು ತನ್ನ ಹೆಂಡತಿಗೆ ಒಂದು ವಜ್ರದ ಹಾರವನ್ನು ಕೊಟ್ಟ. ಅದರಿಂದ ಒಳಗೆ ತುಂಬಾ ಸಂತೋಷವಾಯಿತು. ಒಂದು ದಿನ ಆ ರಾಣಿ ನದಿಯಲ್ಲಿ ಈಜುತ್ತಿದ್ದಾಗ ಈ ಹಾರವನ್ನು ಕಳಚಿ ಒಂದು ಬಂಡೆಯ ಮೇಲೆರಿಸಿದ್ದಳು. ಆಕೆ ಈಜಿ ನೀರಿಂದ ಮೇಲೆ ಬಂದಾಗ ಆ ಹಾರ ಕಾಣೆಯಾಗಿತ್ತು. ಕಾಣೆಯಾದ ಹಾರದ ಸುದ್ದಿ ಎಲ್ಲ ಕಡೆ ಹರಡಿತು. ದಶರಥ ತನ್ನ ಸೇವಕರನ್ನು ಕರೆದು ವಿಚಾರಿಸಿದ. ಆ ಹಾರ ಏನಾಯಿತು ಎಂದು ಕೇಳಿದ. ಅದಕ್ಕೆ ಯಾರೂ ಏನು ಹೇಳದಾದರೂ ತನ್ನ ಸೇವಕರು ಪ್ರಜೆಗಳು ಪ್ರಾಮಾಣಿಕರಲ್ಲ ಎಂಬ ಸಂಶಯ ಬಂದೇ ಬಂತು. ಆದ್ದರಿಂದ ರಂಗುರಸದಾದ ಬೆನ್ನಿಗೆ ಜನರು ಚರ್ಚೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ದಶರಥನ ಉಗ್ರ ಸ್ವಭಾವವನ್ನು ಅರಿತಿದ್ದ ಅವರು ಹಾರವನ್ನು ತಂದುಕೊಡದಿದ್ದರೆ ದಂಡನೆ ಆಗಬಹುದು ಎಂಬ ಭಯದಲ್ಲಿದ್ದರು. ರಾಜನ ವಚನ ಕೇಳಿದ ಕೆಲವರು ಹಾರವನ್ನು ಹುಡುಕಲು ನದಿಯ ದಡಕ್ಕೆ ದೌಡಾಯಿಸಿದರು. ಹಾರವು ಕಳೆದು ಹೋದ ಜಾಗದ ಬಳಿ ಹೋದ ಸೇವಕರು ಬಂಡೆಯ ಮೇಲೂ ನೀರಿನಡಿಯೂ ಹುಡುಕಿದರು. ಆದರೆ ಹಾರ ಎಲ್ಲಿ ಕಾಣಿಸಲಿಲ್ಲ. ಒಂದು ಹಳೆಯ ಮೀನುಗಾರ ಅಲ್ಲಿಯೇ ತನ್ನ ಬಲೆಗೆ ಬಿದ್ದ ಮೀನುಗಳನ್ನು ಹೊರತೆಗೆದುಕೊಳ್ಳುತ್ತಿದ್ದನು. ಅವನು ಸೇವಕರ ಮಾತುಗಳನ್ನು ಕೇಳಿ, ನನಗೆ ಒಂದು ಸಂಗತಿ ಗೊತ್ತು. ನಿನ್ನೆ ರಾತ್ರಿ ನಾನು ಇತರ ಮೀನುಗಾರರೊಂದಿಗೆ ಬಲೆಗೆ ಬಿದ್ದ ಮೀನುಗಳನ್ನು ತೆಗೆದು ನೋಡುತ್ತಿದ್ದೆ. ಅಲ್ಲಿ ಒಂದು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಮಿನುಗುವಂತಹ ಒಂದು ವಸ್ತು ಕಾಣಿಸಿಕೊಂಡಿತ್ತು ಎಂದು ಹೇಳಿದ. ಈ ದೃಶ್ಯವನ್ನು ಕಂಡ ರಾಜನಿಗೆ ಆಶ್ಚರ್ಯವಾಯಿತು. ಅವನು ಆ ಹಾರ ನದಿಯಿಂದ ಹೇಗೆ ಮೀನಿನ ಹೊಟ್ಟೆಗೆ ಹೋದದ್ದು ಎಂದು ಯೋಚಿಸಲು ಪ್ರಾರಂಭಿಸಿದ. ಆಗ ಅಲ್ಲಿದ್ದ ರಾಜ್ಕುಮಾರರು ಮಾತನಾಡಲು ಶುರು ಮಾಡಿದನು. ಅಪ್ಪ, ಈಜಾಟದ ಸಮಯದಲ್ಲಿ ಕೆಲವೆಡೆ ಮತ್ಸ್ಯಗಳು ಹಾರಿ ತನ್ನ ಆಹಾರವನ್ನು ತಿನ್ನುವುದನ್ನು ನಾನು ನೋಡಿದ್ದೇನೆ. ಬಹುಶಃ ಈ ಹಾರವನ್ನು ಮೀನೊಂದು ತಪ್ಪಾಗಿ ಆಹಾರವೆಂದು ತಿಳಿದು ನುಂಗುತ್ತಿರಬೇಕು. ಈ ಮಾತುಗಳನ್ನು ಕೇಳಿದ ದಶರಥನ ಹೃದಯ ಮೃದುವಾಯಿತು. ಅವನು ತನ್ನ ಪ್ರಜೆಗಳ ಮೇಲೆ ಅನುಮಾನ ಮಾಡಿಕೊಂಡು ತಪ್ಪು ಮಾಡಿದ್ದೇನೆಂದು ಭಾವಿಸಿದ. ತಕ್ಷಣವೇ ರಾಜನು ಪ್ರಜೆಗಳ ಮುಂದೆ ಕ್ಷಮೆ ಕೋರಿ, ನಾನು ಅನಗತ್ಯವಾಗಿ ನನ್ನ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಅನುಮಾನಿಸಿದ್ದೇನೆ. ನೀವು ಎಲ್ಲರೂ ನನ್ನ ಪ್ರೀತಿಯ ಜನ. ಇದುವರೆಗೆ ನಾನು ಯಾವತ್ತೂ ನಿಮ್ಮ ಪ್ರೀತಿಯನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲಿಲ್ಲ. ಇಂದು ಒಮ್ಮೆ ಈ ತಪ್ಪು ಮಾಡಿರುವೆ ಎಂದು ತಿಳಿಸಿದ. ಹಾರವನ್ನು ಪತ್ತೆಹಚ್ಚಲು ಸಹಾಯ ಮಾಡಿದ ಮೀನುಗಾರನಿಗೆ ದಶರಥನು ಬಹುಮಾನವಾಗಿ ಚಿನ್ನ ಮತ್ತು ಭೂಮಿಯನ್ನು ಕೊಟ್ಟನು. ಎಲ್ಲ ಪ್ರಜೆಗಳು ಸಂತೋಷಗೊಂಡರು. ರಾಜನ ಪ್ರಾಮಾಣಿಕತೆ ಮತ್ತು ದಯಾಳುತೆಯನ್ನು ನೋಡಿ ಅವರ ಗೌರವ ಮತ್ತಷ್ಟು ಹೆಚ್ಚಾಯಿತು. ರಾಜಮನೆತನದಲ್ಲಿ ಮತ್ತೆ ಸಂತೋಷ ನೆಲೆಸಿತು. ಪಾಠ: ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಎಲ್ಲ ಸಂಗತಿಗಳಿಗೆ ಮೊದಲು ಆಳವಾಗಿ ಯೋಚಿಸಬೇಕು. ನಿರ್ಧಾರ ತಲುಪುವ ಮುನ್ನ ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು.